ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೆಕ್ರೆಡ್ ಮ್ಯಾಥ್ಸ್. ನಾವು ಈಗ SSLC ಎಕ್ಸಾಮದ್ದು ಭಾಳ ಸಮೀಪ ಬಂದು ನಿಂತೀವಿ. ಈಗ ಲಾಸ್ಟ್ ಟೈಮ್ ಪ್ರಿಪ್ರೇಷನ್ ನಿಮಗೆ ದ ಒನ್ ಲಾಸ್ಟ್ ರೈಡ್. ನಾವೇನು ಮಾಡ್ಬೇಕಂದ್ರೆ ಈಗ ಯಾವ ಚಾಪ್ಟರ್ದಾಗಿಂದ ಇಂಪಾರ್ಟೆಂಟ್ ಫಾರ್ಮುಲಾಸ್ ಯಾವುದಾವು ಮತ್ತು ಎಂಥ ಕ್ವಶನ್ಸ್ ನಮಗೆ ಬರ್ತಾವೆ ಅಂಥದ್ದು ಒಂದು ಕ್ವಶನ್ ನಾ ತೊಗೊಂಬಂದಿನಿ. ಈಗ ನೋಡೋಣ ಅಂತ ನೋಡಿದ ಕ್ವಶನ್ ಹೆಂಗೈತಿ. ಸಾಲ್ವ್ ದಿ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಯೂಸಿಂಗ್ ಸುಟೇಬಲ್ ಮೆಥಡ್. ನಾವು ಹತ್ರ ಮೂರು ಮೆಥಡ್ ಅದಾವೆ. ಮೂರು ಮೆಥಡ್ ಯಾಕೆ ಅದಾವು? ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಕ್ ಅದಾವ. ಒಂದನೇ ಮೆಥಡ್ ಯಾವ್ದು ಅಂತಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಇಲ್ಲಿ ಬರ್ತೀನಿ ನಾನು. ಮೆಥಡ್ ಒನ್ ಯಾವುದು? ಸಬ್ಸ್ಟಿಟ್ಯೂಷನ್. ಸೆಕೆಂಡ್ ಒನ್ ಯಾವ್ದು ಅಂತಂದ್ರೆ ಎಲಿಮಿನೇಷನ್ ಮೆಥಡ್. ಥರ್ಡ್ ಒನ್ ಯಾವ್ದು ಅಂತಂದ್ರೆ ಗ್ರಾಫಿಕಲ್ ಮೆಥಡ್. ಇದು ಕ್ವಶನ್ ನಾ ಕೇಳತ್ತಿದ್ದ ಎಕ್ಸಾಕ್ಟ್ಲಿ 2 ಮಾರ್ಕ್ಸಿಗೆ. 2 ಮಾರ್ಕ್ಸಿನ ಕ್ವಶನ್ಗೆ ಗ್ರಾಫಿಕಲ್ ಮೆಥಡ್ ಯೂಸ್ ಮಾಡೋದು ಉಪಯೋಗ ಇಲ್ಲ. ಏನ ಇದ್ರು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಥವಾ ಎಲಿಮಿನೇಷನ್ ಮೆಥಡ್. ಫಸ್ಟ್ಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಹೆಂಗ್ ಮಾಡೋಣ ಅಂತ ಹೇಳಿ ನೋಡೋಣ ಅಂತ. ಬಹಳ ಈಸಿ ಐತಿ, ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಂತ. ಎಸ್, ಸಬ್ಸ್ಟಿಟ್ಯೂಷನ್ ಮೆಥಡ್. ಈಗ ಮ್ಯಾಲ್ ಏನ್ ಕಾಣತ್ತವಲ್ಲ, ಇವಾಗ ನಾ ಏನ್ ಕರಿತೀನಿ? ಒರಿಜಿನಲ್ ಇಕ್ವೇಶನ್ಸ್ ಅಂತ ಕರಿತೀನಿ. ಓಕೆ, ಫಸ್ಟ್ ಏನ್ ಮಾಡೋಣ ಅಂತಂದ್ರ ಇದನ್ನ ತಗೊಳ್ಳೋಣ. ಯಾವ್ದಂತಂದ್ರ ಇಕ್ವೇಶನ್ ನಂಬರ್ 1 ಅಂತ ಕೊಡ್ತೀನಿ ಇದಕ್ಕೆ. ರೈಟ್, ತಗೋರಿ ಅದನ್ನು. ಇಕ್ವೇಶನ್ ನಂಬರ್ 1 ಅನ್ನ ತಗೊಳ್ಳೋಣ, ಯೂಸ್ ಮಾಡೋಣ. ಹೆಂಗ್ ಯೂಸ್ ಮಾಡೋಣ? 2x + y = 8. ಇದ್ರೊಳಗ y ವ್ಯಾಲ್ಯೂ ಏನಾಗುತ್ತಂತಂದ್ರ ಥಿಂಕ್ ಮಾಡೋಣ. y ಬೇಕಂತಂದ್ರ y ನ y ಪ್ಲೇಸ್ ದಾಗ ಇಡೋಣ. ಓಕೆ, ಆ ಕಡೆ ಆಲ್ರೆಡಿ 8 ಐತಿ, ಅಲ್ಲೇ ಇರ್ಲಿ, ಅದನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಮೊದ್ಲದಾರ ಅವರು. ಈಗ ಇಲ್ಲ ಐತ್ಲ ಈ 2x, ಇದನ್ನ ಆ ಕಡೆ ಶಿಫ್ಟ್ ಮಾಡೋಣ. ಆ ಕಡೆ ಶಿಫ್ಟ್ ಮಾಡಿದ ಈ ಬಾರ್ಡರ್ ಐತ್ಲ, ಇದು ಈಕ್ವಲ್ ಟು ಸೈನ್ ದಾಟ್ ಹೋದ್ರೆ ಏನಾಕೈತದ? ಮೈನಸ್ ಆಕೈತಿ. 8 - 2x. ಎಲ್ರಿಗೂ ಅರ್ಥ ಅಂತ ಅನ್ಕೊಂತೀನಿ. ಬಹಳ ಈಸಿ ಒಳಗೆ ಹೇಳಿನಿ. ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಹೋಗೋಣ. ಕ್ಲಾರಿಟಿ ಇಂಪಾರ್ಟೆಂಟ್. y ಏನ್ ಬೇಕಾಗಿತ್ತ, y ಅಲ್ಲೇ ಇಟ್ಟೆ. ಆಲ್ರೆಡಿ ಆ ಕಡೆ 8 ಇತ್ತ, ಅದನ್ನ ಹಂಗ ಬರ್ದಿದ್ನೆ. ಈ 2x ಅನ್ನ ಈ ಬಾರ್ಡರ್ ದಾಟ್ ಕರ್ಕೊಂಡ್ ಬನ್ನಿ, ಅದಕ್ಕೆ ಏನಾಗ್ತದ? -2x ಆತ. ದಟ್ ಮೀನ್ಸ್ y ಎಷ್ಟು ಬಂತು? 8 - 2x. ಇದು ನಮ್ಮ ಪಾಲಿಗೆ ಈಗ ಸ್ಟಾರ್, ಸೂಪರ್ ಸ್ಟಾರ್. ಈ ಸೂಪರ್ ಸ್ಟಾರ್ ಅನ್ನು ಕರ್ಕೊಂಡು ಸ್ಟಾರ್ಟಿಂಗ್ ನ ಇಕ್ವೇಶನ್ ನಂಬರ್ 1 ಇಕ್ವೇಶನ್ ನಂಬರ್ 2 ಅಂದ್ರೂ ಬರುತ್ತೆ. ಏನ್ ಪ್ರಾಬ್ಲಮ್ ಇಲ್ಲ. ಸಿಚುವೇಶನ್ ಇತ್ತಕ ಮಾಡ್ಕೊಂಡು ಹೋಗೋದು. ಈಗ ನೋಡ್ರಿ, ಈ ಸ್ಟಾರ್ ಏನ್ ಫೈಂಡ್ ಮಾಡಿವಲ್ಲ, ಒಂದೇ ಇಕ್ವೇಶನ್ ಯೂಸ್ ಮಾಡ್ಕೊಂಡು y ಗೆ ಒಂದು ವ್ಯಾಲ್ಯೂ ಬರ್ದಿವಿ ಇಲ್ಲಿ. ಇನ್ ಟರ್ಮ್ಸ್ ಆಫ್ ದಿಸ್ ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಏನಂತ ಬರ್ತೀವಿ? 8 - 2x ಅಂತ ಬರ್ತೀವಿ. ಇದನ್ನ ಸೀದಾ ತಗೊಂಡೋಗುನು ಇಕ್ವೇಶನ್ ನಂಬರ್ 2 ದೊಳಗೆ ಹಾಕೋಣ. ಏನಾಕೈತಿ ನೋಡೋಣ ಅಂತ. ಬರ್ರಿ ಇಲ್ಲಿ ಎಲ್ಲರೂ ಇಕ್ವೇಶನ್ ನಂಬರ್ 2 ತಗೋರೆಲ್ಲರೂ. ಏನೈತಿ? 3x - y = 7. 3x - y = 7. ಓಕೆ, ಎಲ್ರಿಗೂ ಗೊತ್ತಾಗೈತೆ ನಾವೇನ್ ಮಾಡತ್ತೀವಿ ಅಂತೇಳಿ. ವಿ ಆರ್ ಪುಟಿಂಗ್ ದಿಸ್ ಸ್ಟಾರ್ ಇನ್ ಇಕ್ವೇಶನ್ 2 ಟು ಗೆಟ್ ಸಮ್ ಯೂಸ್ಫುಲ್ ಥಿಂಗ್. ಅದೇನಂತ ನೋಡೋಣ ಅಂತ. 3x ಇದ್ದಲ್ಲೇ 3x ಬರೀನು. -y ಮೈನಸ್ಗೆ ಮೈನಸ್ ಹಾಕ್ರಿ ಫಸ್ಟ್. ಇದ ಸ್ಟೂಡೆಂಟ್ಸ್ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪು ಮಾಡೋದು. ಮೈನಸ್ ಇದ್ದಲ್ಲಿ ಮೈನಸ್ ಬರ್ದ್ ಬಿಡ್ರಿ ಫಸ್ಟ್ಗೆ. ಆಮೇಲೆ y ವ್ಯಾಲ್ಯೂ ಏನೈತಿ ನೋಡ್ರಿ ಇಲ್ಲಿ, 8 - 2x. ಅದನ್ನ ಬರೀರಿ. 8 - 2x = 7. ಈಗ ಒಂದ್ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡೋಣ ಅಂತ. 3x ಇದ್ದಲ್ಲಿ 3x ಬರೀನು. ಮೈನಸ್ ಒಳಗೆ ಹೋತಂತ ತಿಳ್ಕೊ, ಬ್ರಾಕೆಟ್ ದಾಗಿಂದ ಎಲ್ಲಾ ಸಿಚುವೇಶನ್ ಚೇಂಜ್ ಆಕೈತಿ. ಇದೇನಾಕೈತಿ? ಫಸ್ಟ್ಗೆ 8 - 8 ಆಕೈತಿ. ಈ -2x ಐತ್ಲ, ಅದೇನಾಕೈತಿ? +2x ಆಕೈತಿ = 7. ಈಗ ನೋಡ್ರಿ ಎಲ್ಲಾರು, ಇದು ಏನಿಲ್ಲ ಅಂದ್ರೆ ಏನಿರುತ್ತಾ? +3x. +3x + 2x ಎಷ್ಟಾಗುತ್ತಾ? 5x ಆಗುತ್ತಾ? ಈ -8 ಹೆಂಗೈತ್ಲ ಹಂಗ ಬರೀರಿ = 7. ಈಗ 5x ಗೆ 5x ಬರೆಯೋಣಂತ. ಇಲ್ಲಿ ಆಲ್ರೆಡಿ ಯಾರ್ದಾರ 7 ಮೊದ್ಲ ಐತಿ, ಅದು ಅಲ್ಲೇ ಇರ್ಲಿ. ಈ -8 ಈ ಕಡೆ ಬಂತಂದ್ರೆ ಏನಾಕೈತಿ? +8 ಆಕೈತಿ. ಕರೆಕ್ಟ್. ಈಗ ನೋಡ್ರಿ, 5x = 15. ದಟ್ ಮೀನ್ಸ್ x = ಎಷ್ಟಾಗುತ್ತಾ? ಆ ಕಡೆ ಇದ್ದಿದ್ದು 15 ಆ ಕಡೆ ಇರಲಿ, ಮಗ್ಲಿದ್ದ 5 ಕೆಳಗೆ ಬರುತ್ತಾ. ಸೊ 5 1 5 3 x ಎಷ್ಟು ಬಂತ? 3 ಬಂತ. x ಎಷ್ಟು ಬಂತ? 3 ಬಂತ. x ಏನೋ ಬಂತ್ರಿ, ಬಟ್ y ಯಾವ್ದು ನೆನಪಿಟ್ಟುವರಿ? ನಮ್ಮ ಹತ್ರ ವ್ಯಾಲ್ಯೂ ಇದ್ದಿಲ್ಲ, ಬಟ್ ಇನ್ ಟರ್ಮ್ಸ್ ಆಫ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ನಾವು ಆಲ್ರೆಡಿ ಬರ್ದಿವಿ y ಅಂದ್ರೆ ಏನಂತ ಹೇಳಿ. ದಿಸ್ ಇಸ್ ಓನ್ಲಿ y. ಆ x ತಗೊಂಬರೋನು, ಇದ್ರಾಗ ಹಾಕುನು, ನಾವು y ಸಿಗುತ್ತಾ. ದಟ್ ಮೀನ್ಸ್ y = put that x value in the star will get y. 8 ಗೆ 8 ಬರೆಯೋಣಂತ. -2 ಇಂಟು ಏನಿರಲ್ಲ ಇಂಟು ಇರುತ್ತ. x ವ್ಯಾಲ್ಯೂ ಏನು ಬಂತ? 3 ಬಂತ. y = 8 ಗೆ 8 ಬರೀರಿ. 2 × 3 6. 8 - 6 ಎಷ್ಟು? 2. y ವ್ಯಾಲ್ಯೂ ಸಿಕ್ತು.
ಎಲ್ಲ ಮಾಡಿವ್ರಿ, ಬಟ್ ಕರೆಕ್ಟ್ ಅದಾವ ಅಂತ ಹೆಂಗ್ ಗೊತ್ತಾಗುತ್ತೆ? ಮ್ಯಾಥಮೆಟಿಕ್ಸ್ ಒಳಗೆ ಚೆಕ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಚೆಕ್ ಮಾಡೋಣ ಅಂತ ಹೆಂಗ್ ಚೆಕ್ ಮಾಡೋಣ ಅಂತಂದ್ರ, ಇಕ್ವೇಶನ್ 1 ತಗೋರಿ, ಇಕ್ವೇಶನ್ 2 ತಗೋರಿ, ಭೇದ ಭಾವ ಇಲ್ಲ. ನಾನು ಇಕ್ವೇಶನ್ ನಂಬರ್ 1 ತಗೋತೀನಿ, ಯಾಕಂದ್ರೆ ನಾನು ಅದರಿಂದನೇ ಶುರು ಮಾಡೀನಿ, ಅದ್ರ ಹೆಲ್ಪ್ ಮರೆಯಂಗಿಲ್ಲ. ಸೊ ಹಿಂಗಾಗಿ 1ನೇ ಇಕ್ವೇಶನ್ ತಗೊಂಡು ಚೆಕ್ ಮಾಡೋಣ. ಇಲ್ಲೇ ಚೆಕ್ 1ನೇ ಇಕ್ವೇಶನ್ ತಗೋರಪ್ಪ. ಏನೈತಿ? 2x plus y ಈಕ್ವಲ್ ಟು 8 ಬರ್ಬೇಕು. ಚೆಕ್ ಮಾಡಿ ನೋಡ್ರಿ. 2x ಪ್ಲೇಸ್ ದಾಗ ಏನಾಗ್ತೀರಿ? 3 ಬಂದೈತಿ. y ಪ್ಲೇಸ್ ದಾಗ ಏನಾಗ್ತೀರಿ? 2 ಬಂದೈತಿ. ಎಲ್ಲ ಮಾಡಿದ್ರೆ ಏನ್ ಬರ್ಬೇಕು? ಈ 8 ಬರ್ಬೇಕು. ನಾ ಬರ್ಯಾಕತ್ತೀನಿ ಕರಿ, ಏನೋ ಅದು ಸೇಮ್ ಬರ್ದತ್ತ ಇಲ್ಲ ನಂಗೆ ಗೊತ್ತಿಲ್ಲ. 2 × 3 ಎಷ್ಟು? 6. 2 ಕ 2 ಬರೀರಿ, ಆ ಕಡೆ 8 ಬರೀರಿ. ಅದು 8 ನಮ್ದಲ್ಲದ, ಅದು ಅವ್ರದ್ದು 8. ನಮ್ದು ಈ ಕಡೆ ಬರ್ತೋ ಇಲ್ಲ, ಈಗ ನೋಡೋಣ. 6 + 2 ಎಷ್ಟು? 8. 8 = 8. ದಟ್ ಮೀನ್ಸ್ ನಾವೇನ್ ಮಾಡಿವಲ್ಲ ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಐತಿ. ಹಿಂಗ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ಲೆ ಮಾಡೋದನ್ನ ನಾ ಹೇಳ್ಕೊಟ್ಟಿನಿ. ಬಹಳ ಈಸಿ ವೇ ಒಳಗ ಕ್ಲಿಯರ್ ಆಗಿ ಹೇಳ್ಕೊಟ್ಟಿನಿ ಅಂತ ಅನ್ಕೊಂಡಿನಿ. ಈಗ ಒಂದ್ಸತಿ ಕ್ವಿಕ್ ಆಗಿ ರಿವಿಷನ್ ಮಾಡೋಣ ಏನ್ ಮಾಡಿದ್ವಿ ಅಂತ ಹೇಳಿ. ಫಸ್ಟ್ ಏನ್ ಮಾಡಿರ್ತೀನಿ, 2 ಇಕ್ವೇಶನ್ಸ್ ಕೊಟ್ಟಿರ್ತಾರ. ಅದ್ರೊಳಗ 1ನೇ ಇಕ್ವೇಶನ್ ನ 1 ಇಕ್ವೇಶನ್ ಅಂತ ಓದ್ತೀನಿ, 2ನೇ ಇಕ್ವೇಶನ್ ನ 2ನೇ ಇಕ್ವೇಶನ್ ಅಂತ ಓದ್ತೀನಿ. ರೈಟ್? ಆಮೇಲೆ ಏನ್ ಮಾಡ್ತೀನಿ ಅಂತಂದ್ರ, 1ನೇ ಇಕ್ವೇಶನ್ ಅನ್ನ ಕೆಳಗೆ ತಗೋತೀನಿ, ತಗೊಂಡು y ಗೆ ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬರಿತೇನೆ. ರೈಟ್? ಇದನ್ನ ಏನ್ ಬಂದಿರುತ್ತಲ್ಲ y ವ್ಯಾಲ್ಯೂ, ಇದನ್ನ ಸೀದಾ ತಗೊಂಡೋಗಿ ಇಕ್ವೇಶನ್ ನಂಬರ್ 2 ಒಳಗೆ ಹಾಕ್ತೀನಿ. ಅಲ್ಲೆಲ್ಲ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡೋಣ, ಒಂದು x ವ್ಯಾಲ್ಯೂ ಬರುತ್ತೆ. ಆ x ವಾಪಸ್ ತಗೊಂಬಂದು ಏನ್ ಮಾಡ್ತೀನಿ ಹೇಳ್ರಿ, ಸ್ಟಾರ್ ಇಕ್ವೇಶನ್ ಹಾಕ್ತೀನಿ. ಯಾಕಂದ್ರೆ y ಗೆ ಇದನ್ನ ಬರ್ತೀವಿ ನಾವು. ಸೊ y ಸಿಗುತ್ತಾ? XY ಸಿಕ್ಕ ಮೇಲೆ ಮುಗೀತು. ಪೇಪರ್ದಾಗ ಚೆಕ್ ಮಾಡ್ಬೇಕಂತೇನಿಲ್ಲ, ನಿಮಗೆ ಕನ್ಫರ್ಮೇಶನ್ ಬೇಕಾದ್ರೆ ಅಲ್ಲೆಲ್ಲ ರಫ್ದ ಮಾಡ್ಕೊಂಡು ನೋಡ್ಬೋದು. ಸೊ ಚೆಕ್ ಅಂತೂ ಮಾಡೋದು ಹೇಳೀನಿ. ಇಕ್ವೇಶನ್ ನಂಬರ್ 1 ತಗೊಳ್ಳೋದು, x ಇದ್ದಲ್ಲಿ x ಹಾಕೋದು, y ಇದ್ದಲ್ಲಿ y ಹಾಕೋದು. ದಿಸ್ ಈಸ್ ಹೌ ವಿ ಕ್ಯಾನ್ ಸಾಲ್ವ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ವಿತ್ ದ ಹೆಲ್ಪ್ ಆಫ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಇನ್ನೊಂದು ಮೆಥಡ್ ಐತಿ, ಎಲಿಮಿನೇಷನ್ ಮೆಥಡ್ ಅಂತ ಹೇಳಿ. ಅದನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ. ಎರಡರೊಳಗೆ ಯಾವ್ದು ಸೂಟ್ ಆಕೈತಿ ಅದನ್ನ ಯೂಸ್ ಮಾಡ್ರಿ. ಬಟ್ ಎಕ್ಸಾಮ್ದಾಗ ಏನಾರ ಮೆನ್ಷನ್ ಮಾಡಿದ್ರಂದ್ರ ಸಾಲ್ವ್ ವಿತ್ ದ ಹೆಲ್ಪ್ ಆಫ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತಂದ್ರೆ ಅದನ್ನ ಯೂಸ್ ಮಾಡ್ರಿ. ಅಕಸ್ಮಾತ್ ಎಲಿಮಿನೇಷನ್ ಮೆಥಡ್ ಕೊಟ್ರೆ ಅದನ್ನ ಯೂಸ್ ಮಾಡ್ರಿ. ಸೂಟೇಬಲ್ ಮೆಥಡ್ ಅಂತ ಕೇಳಿದ್ರಂತಂದ್ರೆ ನಿಮ್ ಇಷ್ಟ, ನಿಮ್ಗೆ ಯಾವ್ದು ಬೇಕು ಅದು ಮಾಡ್ಕೊರಿ. ಓಕೆ, ಈಗ ಎಲಿಮಿನೇಷನ್ ಮಾತ್ರ ಮಾಡೋಣ ಅಂತ. ನನ್ನ ಪ್ರಕಾರ ಯಾಗೋ ಎಲಿಮಿನೇಷನ್ ಮೆಥಡ್ ಒಂದ್ ಸ್ವಲ್ಪ ಈಸಿ ಅನ್ಸತ್ ನಂಗೆ. ಯಾಕಂತಂದ್ರ ಬಹಳ ಜಲ್ದಿ ಕೆಲಸ ಮುಗಿದಿದೆ ಅನಿಸ್ತೈತಿ. ನೋಡೋಣ ಅಂತ ಬರ್ಕೋರಿ. ಫಸ್ಟ್ಗೆ 2x plus y = 8 and 3x - y = 7. ಚೆಕ್ ಮಾಡ್ರಿ, ಇಕ್ವೇಶನ್ಸ್ ಕರೆಕ್ಟ್ ಅದಾವ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ಕೊಂತ ಹೋಗಿರ್ಬೇಕು. ಸಣ್ಣ ನೋಡು ಟೈಪ್ ಮಾಡ್ಬೇಕು ಪ್ರಾಬ್ಲಮ್ಸ್, ಅಂದ್ರೆ ತಪ್ಪಾಗೋದಿಲ್ಲ. 2x plus y = 8, 3x - y = 7. ನಾ ಅಂದ್ರೂ ಹಂಗ ಕೇರ್ ತೊಗೊಳತೀನಿ, ನೀವು ಹಂಗ ಕೇರ್ ತೊಗೊಳ ಅಂತ ಹೇಳ್ತೇನೆ. ಓಕೆ, ದಿಸ್ ಈಸ್ 7. ಈಗ ನನ್ನ ಒಂದು ಕೆಲಸ ಏನಂತಂದ್ರ, ಇಲ್ಲೇ 2x ಐತಿ, ಇಲ್ಲೇ 3x ಐತಿ, ಸೇಮ್ ಇಲ್ಲ. ಇಲ್ಲೇ y ಐತಿ, ಇಲ್ಲೇ y ಐತಿ, ಬಟ್ ಸೈನ್ ಡಿಫ್ರೆಂಟ್ ಅದಾವ. ಸೈನ್ ಡಿಫ್ರೆಂಟ್ ಇದ್ದ ಕೆಲಸ ಆಗಂಗಿಲ್ಲ, ಎರಡು ಕ್ಯಾನ್ಸಲ್ ಆಗಂಗಿಲ್ಲ. ಅದು ಯಾಕಂತ ನಿಮ್ಮ ಮಾಡ್ಕೊಂತ ಹೋದ್ರೆ ಗೊತ್ತಾಕೈತಿ. ಇಲ್ಲೇ 8, ಇಲ್ಲಿ 7 ಐತಿ. ನಾ ಏನ್ ಮಾಡ್ಬೇಕಂದ್ರೆ ಈಗ ಹೆಂಗಾರ ಮಾಡಿ ಯಾವ್ದಾರ ಒಂದು ಟರ್ಮ್ ಎಲಿಮಿನೇಟ್ ಮಾಡ್ಬೇಕು. ನಾ ಏನ್ ಮಾಡ್ತೀನಿ ಗೊತ್ತನ, ಇದ್ರ ಮ್ಯಾಗ ಕಣ್ಣು ಹಾಕ್ತೀನಿ. 2x ಮತ್ತು 3x ಮೇಲೆ ಕಣ್ಣು ಹಾಕ್ತೀನಿ. ಕಣ್ಣು ಹಾಕಿ ಒಂದ್ ಸ್ವಲ್ಪ ವಿಚಾರ ಮಾಡ್ತೀನಿ, ಎರಡನ್ನೂ ಹೆಂಗ್ ಸೇಮ್ ಮಾಡಬಹುದು. ಇಲ್ಲೇ ಇದೈತ್ಲ ಇಕ್ವೇಶನ್ ಯಾವ್ದು? 1ನೇ ಇಕ್ವೇಶನ್ ಯಾವ್ದು? 2x plus y = 8. ಇದು 1ನೇ ಇಕ್ವೇಶನ್ ಅನ್ಕೋರಪ್ಪ. ಇನ್ನೊಂದ್ಸತ ಅನ್ಕೋ 3x - y = 7. ಇದು 2ನೇ ಇಕ್ವೇಶನ್ ಅಂತ ಅನ್ಕೋ. ನಾ ಏನ್ ಮಾಡ್ತೀನಿ, 1ನೇ ಇಕ್ವೇಶನ್ಗೆ ಇಂಟು 12 ಮಾಡ್ತೀನಿ. ಯಾಕಂದ್ರೆ ನಾ ಕಣ್ಣಿಟ್ಟಿದ್ದೆ ಅಂತ ಏನಿಲ್ಲ, ಇವ್ರು ಎರಡರ ಮ್ಯಾಗು 12 ಇಂಟು ಅಂದ್ರೆ ಏನ್ ಗೊತ್ತಾ, ಈ ಪೂರ್ತಿ ಇಕ್ವೇಶನ್ ಇಂಟು 12 ಮಾಡತ್ನ. ಮತ್ತೆ ಇದೊಂದಕ್ಕೆಲ್ಲ ಹಂಗ್ ಮಾಡಕ್ ಬರಲ್ಲ, ಮ್ಯಾಥ್ಸ್ ರೂಲ್ಸ್ ಇಲ್ಲ ಹಂಗ. ಪೂರ್ತಿ ಎಂಟೈರ್ ಇಕ್ವೇಶನ್ LHS RHS ಎಲ್ಲಕ್ಕೂ ಸಂಬಂಧಪಡ್ತೈತೆ. 12 ಇಂಟು 2x ಎಷ್ಟಾಕೈತಿ? ಇಲ್ಲಿ ಹೊಸ ಇಕ್ವೇಶನ್ ಬರೀತೀನಿ ನಿಮಗೋಸ್ಕರ. 12 ಇಂಟು 2 ಎಷ್ಟಾಕೈತಿ ಅಂದ್ರ 24x ಆಕೈತಿ. ರೈಟ್? ಆಮೇಲೆ ಪ್ಲಸ್ y ಐತಿ. 12 ಇಂಟು y ಎಷ್ಟಾಕೈತಿ? ಪ್ಲಸ್ 12y ಆಕೈತಿ. ಹೋಗಿತ್ತು, ಈ ಕಡೆದೆಲ್ಲ ಮುಗೀತು. ಈಕ್ವಲ್ ಟು 12 ಇಂಟು 8 ಎಷ್ಟಾಕೈತಿ? 96 ಆಕೈತಿ. ನಾ ಹೇಳಿಲ್ಲ ಇದು ಒಂದ್ ಸ್ವಲ್ಪ ಈಸಿ ಐತೆ ಅಂತ, ಬೇಕಾದ್ರೆ ನೀವು ಫಾಲೋ ಮಾಡಿ, ಗೊತ್ತಾಗುತ್ತಾ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2. ಇದಕ್ಕೆ ಎದರಲ್ಲಿ ಮಲ್ಟಿಪ್ಲೈ ಮಾಡೋಣ? ಸೋ ದ್ಯಾಟ್ ಈ ವ್ಯಾಲ್ಯೂ ಟರ್ಮ್ಸ್ ಏನಾಗಬೇಕು? ಸೇಮ್ ಆಗ್ಬೇಕು. ಅಲ್ಲಿ 24x ಮಾಡುತ್ತೆ, ಅಲ್ಲಿ 24x ಅಂತಂದ್ರೆ ಇಲ್ಲೇ 3x ಇದ್ದಿದ್ದು 24x ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಇಂಟು 8 ಮಾಡ್ಬೇಕು. ಥಿಂಕ್ ಮಾಡಿ ನೋಡ್ರಿ, 8 ಇಂಟು 3x ಏನಾಕೈತೆ? 24x. ನಮ್ದು ಏನ್ ಪೂರ್ತಿ ಆತ, ಇದ್ರ ಸಂಬಂಧ ಗುಜರಾತಿದ್ವಿ ನಾವು. ನೆಕ್ಸ್ಟ್ 8 ಇಂಟು -y -8y ಈಕ್ವಲ್ ಟು, ಈ ಕಡೆ ನೋಡ್ರಿ 7 ಐತಿ. 8 ಇಂಟು 7 ಎಷ್ಟಾಗುತ್ತಾ? 56 ಆಗುತ್ತಾ. ರೈಟ್? ಇವೆರಡು ಈಕ್ವೇಶನ್ಸ್ ಬಂದು. ಈಗ ಇವನ್ನೇನ್ ಮಾಡೋದು ಹೇಳ್ರಿ? ಮೈನಸ್ ಮಾಡೋದು ಅಷ್ಟೇ. ವೆರಿ ಸಿಂಪಲ್. ಮೈನಸ್ ಮಾಡೋದ್ನ್ಯಾಗ ಇಲ್ಲಿ ಕೆಳಗಿನ ರೋ ಒಳಗೆ ಏನದಾವಲ್ಲ ಇವ್ರಿಗೆ ಎಲ್ಲ ಸೈನ್ ಚೇಂಜ್ ಆಕವು. 24 ಏನಿರಲ್ಲ ಇರುತ್ತಾ? ಪ್ಲಸ್ ಇರುತ್ತಾ? ಅದೇನಾಕೈತಿ? ಈಗ ಮೈನಸ್ ಆಕೈತಿ. ಮೈನಸ್ ಇದು ಏನಾಕೈತಿ? ಪ್ಲಸ್ ಆಕೈತಿ.
ಇಲ್ಲಿ ಏನಿಲ್ಲ ಪ್ಲಸ್ ಇರುತ್ತೆ, ಪ್ಲಸ್ ಹಾಕೈತಿ ಮೈನಸ್ ಹಾಕೈತಿ. ನಿಮ್ಗೆಲ್ಲ ಕಲ್ತಿರ್ತೀರಿ, 8ನೇ ತಿಂಗಳು ಕಲ್ತಿರ್ತೀರಿ 8 ಸ್ಟ್ಯಾಂಡರ್ಡ್ದಾಗ. ಈಗ ನೋಡ +24x -24x ಗಾನ್, ಮುಗೀತಿ ಇಷ್ಟು. ಇದ್ರ ಸಮಾನ ಅಷ್ಟು ಉದಾಡಿದ್ವಿ. 12y + 8y 20y, ಕರೆಕ್ಟಾ? ನೆಕ್ಸ್ಟ್ 96 56 ಎಷ್ಟಾಗೈತೆ? 6 6 0, 9 - 5 ಎಷ್ಟು? 9 - 5 4, 40 ಬಂತ. ಸೊ y = ಏನಾಗುತ್ತೆ, ಆ ಕಡೆ 40 ಐತಿ, ಅದು ಅಲ್ಲೇ ಇರಲಿ. ಮಗ್ಲಿದೆ 20 ಕೆಳಗೆ ಬರಲಿ. 21 22 ಆನ್ಸರ್ ಇಸ್ 2. ಹಿಂದಿನ ಚೆಕ್ ಮಾಡ್ಕೋರಿ, ಸೇಮ್ ಒಂದಿರುತ್ತೆ, ಸೇಮ್ ಬರಬೇಕು. y = 2. x ಬೇಕಾದ್ರೆ ಏನ್ ಮಾಡೋದು? y ತಗೊಂಡೋಗೋದಾ? y ತಗೊಂಡೋಗಿ ಒರಿಜಿನಲ್ ಇಕ್ವೇಶನ್ ಹಾಕ್ಬಿಡ್ರಿ. ತೋರಿ, ಒರಿಜಿನಲ್ ಇಕ್ವೇಶನ್ ಏನೈತೆ ನೋಡ್ರಿ. 2x + y = 8. 2x y ಪ್ಲೇಸ್ ಆಗಿ ಏನ್ ಮಾಡುತ್ತೆ? 2 ಬಂದೈತಿ = 8. ಸೊ ನೆಕ್ಸ್ಟ್ ಏನ್ ಮಾಡ್ತೀರಿ? 2x = 8 ಹಂಗ ಬರೀರಿ. ಈ 2 ಆ ಕಡೆ ಏನಾಕೈತಿ? -2 ಆಕೈತಿ. 2x = 8 - 2. ದಟ್ ಮೀನ್ಸ್ 2x = ಎಷ್ಟು ಬರುತ್ತಾ? 8 - 2 6. x = 6/2. 2 1 2 3 x = 3. ರೈಟ್? ಸೇಮ್ ಒಂದು. ನೀವೇನ್ ಮಾಡ್ಕೋಬೇಕು? ಚೆಕ್ ಮಾಡ್ಕೋಬೇಕಾದ್ರೆ ಇಕ್ವೇಶನ್ ಒಳಗ x ವ್ಯಾಲ್ಯೂ y ವ್ಯಾಲ್ಯೂ ಹಾಕ್ರಿ. ನಿಮ್ಗೆ ಏನ್ ಸಿಗುತ್ತಾ? ನಿಮ್ಮ ಆನ್ಸರ್ ಕರೆಕ್ಟ್ ಆಯ್ತೋ ತಪ್ಪಾಯ್ತೋ ಅಂತ ನಿಮ್ಗೆ ಗೊತ್ತಾಗ್ತೈತಿ. ಸೊ ಹಿಂಗ ಇವತ್ತಿನ ಕ್ಲಾಸ್ ಒಳಗ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ಇನ್ನು ಎಕ್ಸಾಮ್ಸ್ ಬಹಳ ನಿಯರ್ ಬಂದಾವು, ಅದಕ್ಕೆ ಪ್ರಾಕ್ಟೀಸ್ ಜೋರ್ ಇರಲಿ, ಪ್ರತಿ ದಿವಸ ಇರಲಿ. ಮನ್ಸೊಳಗ ಏನಾರ ಒಂದ್ ಮಾಡೇ ಮಾಡ್ತೀವಿ ಅನ್ನೋದೊಂದು ಹೋಪ್ ಒಳಗ ನಾವು ಮುಂದೆ ಹೋಗ್ಬೇಕು. ಏನಾದ್ರು ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ಜೊತೆ ಮುಂದಿನ ಕ್ಲಾಸ್ ಬರ್ತೀನಿ ಅಂತ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ.